ಬಾಗ್ಡೋಗ್ರಾಗೆ ನನ್ನ ಪ್ರಯಾಣ ಆರಂಭವಾಯಿತು. ಸುಮಾರು 10 ವರ್ಷಗಳ ನಂತರ ನನ್ನ ಸ್ನೇಹಿತನನ್ನು ಭೇಟಿಯಾದ ಖುಷಿಯೇ ಬೇರೆ. ಅಲ್ಲಿಂದ ನಮ್ಮ ಥಾರ್ನಲ್ಲಿ ಭೂತಾನದ ರಾಜಧಾನಿ ಥಿಂಪುವಿನ ಕಡೆಗೆ ರೋಡ್ ಟ್ರಿಪ್ ಶುರುವಾಯಿತು. ದಾರಿಯಲ್ಲಿನ ಸುಂದರ ಪ್ರಕೃತಿ, ಬೆಟ್ಟಗಳು ಮತ್ತು ರೋಚಕ ಸಾಹಸಗಳ ಜೊತೆ ಈ ಪ್ರಯಾಣ ಒಂದು ಅದ್ಭುತ ಅನುಭವವಾಗಿ ಮೂಡಿಬಂತು. ಹಾಯ್ ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವಾಗ ನನ್ನ ಪ್ರಯಾಣ ಬಂದು ಭೂತಾಂಗ್ ಹೋಗ್ತಾ ಇರೋದು. ಸೊ ಬಾಗ್ಡೋಗ್ರಾ ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀನಿ. ಬಾಗ್ಡೋಗ್ರಾ ಏರ್ಪೋರ್ಟಿಂದ ನನ್ನ ಫ್ರೆಂಡ್, ನಮ್ಮ ಬರೀ ಫೋನ್ ಕಾಂಟ್ಯಾಕ್ಟಲ್ಲಿದ್ವಿ, 10 ವರ್ಷದ ಹಳೆ ಫ್ರೆಂಡು. ಅವನ್ನ ಇವತ್ತು ಮೀಟ್ ಮಾಡೋಕ್ಕೆ ಹೋಗ್ತಾ ಇರೋದು. ಸೊ ಅವನ ಜೊತೆ ಇವಾಗ ನಾವು ರೋಡ್ ಟ್ರಿಪ್ ಹೋಗ್ತಾ ಇದ್ದೀವಿ ಭೂತಾಂಗ್ಗೆ. ಬಾಗ್ಡೋಗ್ರಾ ಏರ್ಪೋರ್ಟಿಗೆ ಈಗ ರೀಚ್ ಆಗಿದ್ದೀನಿ. ಈಗ ಫ್ರೆಂಡ್ ಬರ್ತಾನೆ, ವೆಯ್ಟ್ ಮಾಡ್ತೀನಿ ಅವನಿಗೋಸ್ಕರ. ಬಂದಮೇಲೆ ಈಗ ಹೊರಡಬೇಕು. ನೋಡಿ, ವಿಘ್ನೇಶ್ ಸಿಕ್ಕಿದ್ದೇನೆ ತುಂಬ ದಿನಗಳ ನಂತರ. ಇವರೇ ನಮಗೆ ಬಾರ್ಡರ್ಲೆಸ್ಗೆ ಸೃಷ್ಟಿಕರ್ತರು. ಇವರೇ ಎಲ್ಲ ಇದು ಮಾಡಿದ್ದು, ನಮ್ಮ ಬಾರ್ಡರ್ಲೆಸ್ ಚಾನೆಲ್ ಉತ್ಪತ್ತಿ ಎಲ್ಲ ಮಾಡಿಕೊಟ್ಟಿದ್ದು. ಇವರೇ ಸೃಷ್ಟಿಕರ್ತರು ಬಾರ್ಡರ್ಲೆಸ್ ಡ್ರೀಮ್ಗೆ. ಫುಲ್ಲು ನಾವು ಎಷ್ಟು ಸೃಷ್ಟಿ ಮಾಡಿದ್ದೆ ಇವರು. ನಮ್ದು ಈಗ ನೋಡ್ತಾ ಇರಿ ಕಂಟೆಂಟ್ ಹೆಂಗೆ ಬರುತ್ತೆ ಅಂತ. ತುಂಬ ಚೆನ್ನಾಗಿರುತ್ತೆ, ವಾಚ್ ಮಾಡಿ. ಬೆಂಕಿ ಥರ ಇರುತ್ತೆ ಇವ್ರದ್ದು. ಬೆಟ್ಟದ ಜೀವ ಸಬ್ಸ್ಕ್ರೈಬ್ ಮಾಡಿ ಇವ್ರ ಚಾನಲ್ನ. ಇವ್ರದ್ದು ಚೆನ್ನಾಗಿದೆ, ಕೊಲಾಬ್ರೇಷನ್ ಮಾಡ್ತಾ ಇದೀವಿ ಇಬ್ರು ಇವಾಗ ಬ್ಲಾಗ್ನ. ಇವಾಗ ಬಾರ್ಡ್ರಲ್ಲಿ ಇದ್ದೀವಿ ಭೂತಾಂಗ್ಗೆ. ಇನ್ನೇನು ಎಂಟ್ರಿ ಆಗ್ತಾ ಇದ್ದೀವಿ. ಹೇಗಿದೆ ವಿಘ್ನೇಶ್? ಸೂಪರ್, ಗ್ರೇಟ್ ಲ್ಯಾಂಡ್ಸ್ಕೇಪ್ಸ್, ವೆರಿ ನೈಸ್. ನೋಡಿ, ನಮ್ಮ ಕರ್ನಾಟಕದ ಗಾಡಿ ಕಾರಿಗೆ ಎಂಟ್ರಿ ಕೊಡ್ತಾ ಇದೀವಿ. ನೋಡಿ, ಭೂತಾಂಗ್ ಚೆಕ್ ಪೋಸ್ಟ್ ಆಗಿದ್ದೀವಿ ಈಗ. ಹಾಯ್ ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬಾರ್ಡರ್ಲೆಸ್ ಡ್ರೀಮ್. ಸೊ ಈಗ ಭೂತಾಂಗ್ ಎಂಟ್ರಿ ಕೊಟ್ಟಿದ್ದೀವಿ. ಸೊ ದಿಸ್ ಈಸ್ ದ ಎಂಟ್ರೆನ್ಸ್ ಪಾಯಿಂಟ್ ಫಾರ್ ಭೂತಾಂಗ್. ಈ ಆರ್ಚ್ ಇದೆಯಲ್ಲ, ಆರ್ಚ್ ಬಂದು ಆ ಕಡೆ ಬಂದು ಇದು ಇಂಡಿಯಾ, ಈ ಕಡೆ ಬಂದು ಭೂತಾಂಗ್. ನೋಡಿ, ಇದೇ ಇವಾಗ ಬಾರ್ಡ್ರ್ ಎಂಟ್ರಿ ಕೊಟ್ಟಿದ್ದೀವಿ ನೋಡಿ ಭೂತಾಂಗ್ಗೆ. ಇಲ್ಲೇ ಹೋಗಿ ಎಲ್ಲ ಇಮಿಗ್ರೇಷನ್ ಎಲ್ಲ ಮುಗಿಸ್ಕೊಂಡು ಈಗ ಹೋಗ್ತಾ ಇದ್ದೀವಿ. ನೋಡಿ, ಆಲ್ರೆಡಿ ಪಾರ್ಕ್ ಮಾಡಾಯಿತು ಕಾರು. ಈ ಸಲ ರೋಡ್ ಟ್ರಿಪ್ ತುಂಬ ಚೆನ್ನಾಗಿರುತ್ತೆ. ಆದಷ್ಟು ಈ ಸಲ ಟೂರಿಸಮ್ ಪ್ಲೇಸ್ಗೆ ಹೋಗ್ತಾರಲ್ಲ ಜಾಸ್ತಿ, ಅಲ್ಲೂ ಹೋಗ್ತಾರಲ್ಲ. ನಮ್ಮದೇ ಇನ್ನೂ ಸ್ವಲ್ಪ ರಿಮೋಟ್ ಏರಿಯಲ್ಲಿ ಒಳ್ಳೊಳ್ಳೆ ಪ್ಲೇಸ್ ಇರುತ್ತೆ, ಅಲ್ಲಿ ಹೋಗೋಣ ಅಂತ ಈ ಸಲ. ಆಲ್ರೆಡಿ ಬಂದಾಯಿತು. ನಾವು ಇಲ್ಲಿ ಕಂಪಲ್ಸರಿ ಒಬ್ಬರು ಟ್ರಾವೆಲ್ ಮಾಡಲಿ, ಇಬ್ಬರು ಟ್ರಾವೆಲ್ ಮಾಡಲಿ, ಗೈಡ್ ಇರಲೇಬೇಕು. ಗೈಡ್ ಇಲ್ಲ ಅಂದರೆ ಯಾರೂ ಟ್ರಾವೆಲ್ ಮಾಡೋಕ್ಕಾಗಲ್ಲ. ಪ್ಲಸ್ ಆಮೇಲೆ ಪರ್ ಡೇ ಒಬ್ಬರು ಗೈಡ್ ತೊಗೊಂಡ್ರೆ 2500 ರುಪೀಸ್ ಇಂಡಿಯನ್ ಕರೆನ್ಸಿಲಿ ಪೇ ಮಾಡಬೇಕು ಅವ್ರಿಗೆ. ಮತ್ತು ಕಾರ್ಗೆ ಪರ್ ಡೇ 4500 ರುಪೀಸ್ ಟ್ಯಾಕ್ಸ್ ಇಲ್ಲಿ. ಹಾಯ್, ಲೆಟ್ಸ್ ಗೋ ಸರ್. ಲೆಟ್ಸ್ ಗೋ ಬಿಲಾಶ್. ಎಸ್, ಇವರು ಬಿಲಾಶ್ ಅಂತ ಗೈಡು, ಇವರು ವಿಘ್ನೇಶ್ ಅಂತ. ನೋಡಿ, ನಮ್ಮ ಕನ್ನಡದವ್ರು ಇವರೇ ಡ್ರೈವ್ ಮಾಡ್ತಾ ಇರೋದು. ಇವಾಗ ಹೋಗ್ತಾ ಇರೋ ಪ್ರಯಾಣ ಎಲ್ಲಿ ವಿಘ್ನೇಶ್? ಪ್ರಯಾಣ ಟಿಂಪುಗೆ ಇವಾಗ ಡೈರೆಕ್ಟ್ ಟಿಂಪುಗೆ ಹೋಗ್ಬೇಕೀಗ. 5 ಅವರ್ಸಾ? 5 ಅವರ್ಸ್. ನೋಡಿ, ಇದೇ ಭೂತಾಂಗ್ ಬಸ್ ಸ್ಟ್ಯಾಂಡ್ ಇದು. ಸೊ ಇವಾಗ ನಾವು ಇದಕ್ಕೆ ಹೋಗ್ತಾ ಇದ್ದೀವಿ, ಟಿಂಪುಗೆ ಹೋಗ್ಬೇಕೀಗ. ಸೊ ಅದು RTOದಲ್ಲಿ ಕಾರ್ದೆಲ್ಲ ಇದು ತೊಗೊಂಡ್ವಿ. ಅದು ಇಲ್ಲಿರೋದಕ್ಕೆ ಪರ್ಮಿಟ್ ತೊಗೊಂಡಿದ್ದೀವಿ. ಸೊ ಅಲ್ಲಿ ನಾವಿರೋದಕ್ಕೆ ಪರ್ಮಿಟ್ ಕೊಟ್ಟಿದ್ದಾರೆ. ಹೀಗೆಲ್ಲ ಕಲೆಕ್ಟ್ ಮಾಡ್ಕೊಂಡು ಈಗ ಹೋಗ್ತಾ ಇದ್ದೀವಿ. ಅಲ್ಲೇ ಆಲ್ರೆಡಿ ಗೈಡ್ ಬೇರೆ ಕಂಪಲ್ಸರಿ. ಇವಾಗ ಇಬ್ಬರು ಬರಲಿ ಒಬ್ಬರು ಬರಲಿ, ಗೈಡ್ ಇರಲೇಬೇಕು. ಗೈಡ್ ಇಲ್ಲ ಅಂದರೆ ನಾವೇನೂ ಇದು ಮಾಡೋಕ್ಕಾಗಲ್ಲ. Now we are going to Thimphu. Yes, now we are going to Thimphu. The capital city of Bhutan. Capital city of Bhutan. We are going to Thimphu. Chalo then, sir. Yeah, done. Yeah, we will go, Vignesh. Chalo. Start.
ಇನ್ನ ದಾರಿಲಿ ಹೋಗ್ತಾ ಇದೀವಿ. ಇನ್ನ ಎಷ್ಟು ಅವರ್ ಇದೆ ವಿಘ್ನೇಶ್? ಈಗ ನಮ್ಮ ಯೂಟ್ಯೂಬರು ಎದ್ದು ಇಷ್ಟೊತ್ತು ಕಳಿಸಿ ನಿನ್ಗೆ ಗೊತ್ತಲ್ಲ 2 ಗಂಟೆಗೆ ಫ್ಲೈಟ್ ಹತ್ತಿರೋದು ಮಾಡಿ ಎಲ್ಲ ಏನು ನಿದ್ದೆ ಈಗ ನಮ್ ಬ್ರೋ ಚಾರ್ಜ್ ಆಗಿದ್ದಾರೆ. ಚಾರ್ಜ್ ಪ್ರೋಟೀನ್ ಬಾರ್ ಸಿಗ್ಮೇಲೆ ಯಪ್ಪ ಎಲ್ಲ ಹೋಗ್ತಾ ಇರೋದು ಇವಾಗ. ಈಗ ಹೇಳ್ತೀನಿ ಇವಾಗ ಕೆಟ್ಟ ಮಾತನ್ನ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಟಿಪ್ಪು ಟಿಪ್ಪು ಅಂತ ಎಲ್ಲಿ? ಎಲ್ಲ जिसको निकाल दीजिए आप ट्रिप से. Where's the place name? ಇದು नहीं he was asking me. No, this is Gede. No, we are going now. Where is our ಟಿಂಪುಗೆ ಹೋಗ್ತಾ ಇದೀವಿ. ಕ್ಯಾಪಿಟಲ್ಲೇ ಗೊತ್ತಿಲ್ಲ ಈ ಮನುಷ್ಯಗೆ. ನಿದ್ದೆ ಮಾಡ್ಬಿಟ್ಟು ಎದ್ದಿದ್ದೆಲ್ಲ ಗೊತ್ತಾಗ್ತಾ ಇಲ್ಲ. ವೀಕ್ಷಕರೇ, ಈ ಕಳತ್ರ ಕಂಟೆಂಟ್ ಕ್ರಿಯೇಟರ್ ಇವರು. ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ ನೆಕ್ಸ್ಟ್ ಪ್ರೋಗ್ರಾಮ್ ಡಿಸ್ಕಸ್ ಮಾಡ್ತಾ ಇದ್ದಾರೆ ಎಲ್ಲ ಹೋಗೋದು ಅಂತ. ಸೊ ಈಗ ನೋಡೋಣ ಬನ್ನಿ. ಹಾಯ್ ಸರ್, ಕೀ ಕೊಟ್ಟಿದ್ದೀನಿ. ಕೀ ಆಯಿತು, ಕೀ ಕೊಟ್ಟಾಗಿದೆ ಅವ್ರಿಗೆ. ನಾವು ಸ್ಟೇ ಆಗಿದ್ದು ಹೋಟೆಲ್ ಬಂದು ಭೂತಾಂಗಲ್ಲಿ. ಇವಾಗ ಸ್ಟೇ ಆಗಿದ್ದು ಹೋಟೆಲ್ ಬಂದು ಇದೆ. ಇಲ್ಲೇ ಸ್ಟೇ ಆಗಿದ್ದು ನಾವು ಹೋಟೆಲ್. ಲೇಟಾಗಿ ಬರುತ್ತೆ. ನಾವೇ ಲೇಟಾಗಿ ಬಂದ್ವಿ. ಬಿಲೇಶ್, ವಾಟ್ಸ್ ಪ್ಲಾನ್ ಟುಡೇ? ಇವರ ಬಿಲೇಶ್ ಅಂತ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಬಿಲೇಶ್, Today we have a plan to get Yeah. a SIM and Yes. then go towards Dochula and Pobjika. ವೇರ್ ವಿ ಆರ್ ಗೋಯಿಂಗ್ ನೌ ಟುಡೇ? Dochula and Pobjika. Dochula and Pobjika. Actually we had a plan for Cherry Hike, but because of Bacha Paji, okay, yeah. Why? What happened? You came late. No, I came correctly. So ಲೇಟ್ ಅಂತಾರಪ್ಪ, ಎಲ್ಲಿ ಲೇಟು? ಸರಿ ಓಡೋಣ. ನಿಮ್ಮನ್ನು ಬಿಟ್ಟು ಹೋಗ್ತೀನಿ ನೋಡಿ, ಹೇಳಿದ್ದೀನಿ ಈಗಲೇ. That how far we come from entrance? Yeah. Punsuling is from 160 kilometers. Yesterday we come now from Yes, here. 160 kilometers. From Punchaling to Punsuling here. to here. Here. Yes. ನನ್ನ ಪುಂಚಲಿಂಗಿಂದ ಇಲ್ಲಿಗೆ ಬರೋಕ್ಕೆ 160 ಕಿಲೋಮೀಟ್ರ್ ಚಿಚ್ಚೋಳೆ. 4 ಸ್ಟಾಪ್ ಹಾಕಿ ಅದು ಬೇಜಾರು ಕಡೆ ಚೆಕ್ ಪೋಸ್ಟು. ಎಲ್ಲ ಕಡೆ ಪಾಸ್ಪೋರ್ಟ್ ತೋರಿಸೋದು ಬರೋದೇ ಆಗೋಯ್ತು ನಮಗೆ. ಬಟ್ ಸಿಕ್ಕಾಪಟ್ಟೆ ಚಳಿ ಇದೆ. ಬೆಂಗಳೂರು ತುಂಬ ಬಿಸಿಲು. ಇಲ್ಲಂತೂ ಯಪ್ಪ, ನೀವು ಬಂದರೆ ನಿಮ್ಮ ಕಿವಿ, ನಿಮ್ಮ ಕಣ್ಣು ಎಲ್ಲ, ನೀರು ಎಲ್ಲ ಫುಲ್ ಬ್ಲಾಕ್ ಆಗಿಬಿಡುತ್ತೆ. ವಿಘ್ನೇಶ್, ಏನಾರು ಹೇಳ್ತೀರಾ? ಯಾಕೆ ಹಾಯ್ ಹೇಳಿ ಹೋಗ್ಲಿ, ಅಟ್ಲೀಸ್ಟ್ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಹಾಯ್ ಹೇಳಿ. ಕಾಣಿಸ್ತಾ ಇದೀವೋ ಇಲ್ಲ, ಮಿರರ್ ಬರ ಅಡ್ಡ ಇದ್ದು. ಹಾಯ್ ಹೇಳಿ ವಿಘ್ನೇಶ್. ಹಲೋ. ಚಾಂಗ್ಜಿಜಿ ನೋಡಿ, ಇದೆ ಚಾಂಗ್ಜಿಜಿ ಫುಲ್ ಬಿಲ್ಡಿಂಗು. ಯಾವ ಥರ ಇದೆ ಫುಲ್ಲು ನೋಡಿ, ಬಿಲ್ಡಿಂಗ್ಸ್ ಎಲ್ಲ ಯಾವ ಥರ ಮಾಡಿದ್ದಾರೆ ಚಿಕ್ಕದಾಗಿ ಫುಲ್ಲು ನೋಡಿ. ಎಷ್ಟೋ ದಸ ಇದೆ ವೆಲ್ಕಮ್ ದಿಸ್ ಇದೆ ನೋಡಿ. ಚಾಂಗ್ಜಿಜಿ ಬಿಲ್ಡಿಂಗ್ಸ್ ಎಲ್ಲ ಅಲ್ಲಿ ಬುದ್ಧ ನೋಡಿ, ಟಾಪಲ್ಲಿದೆ ಬುದ್ಧ. ದಿಸ್ ಟೆಂಪಲ್, ಯಾ ಐ ಟುಕ್ ಆಲ್ರೆಡಿ ಝೂಮ್, ಐ ಟುಕ್ ದಿಸ್ ಟೆಂಪಲ್. Yes, sir. ಚಾಂಗ್ಜಿಜಿ, ನೇಮ್ ಇಸ್ ಚಾಂಗ್ಜಿಜಿ. Changjiji, yes. ಚಾಂಗ್ಜಿಜಿ ನೋಡಿ, ಚಾಂಗ್ಜಿಜಿಲಿ ಇದ್ದೀವಿ. ಸಕ್ಕತ್ತಾಗಿದೆ. ಟೇಕ್ ದಿಸ್ ಸೈಡ್. ನಾವು ವೇರ್ ಯು ಆರ್ ಗೋಯಿಂಗ್? Now we are going to Dochula and Pobjika. ಡೋಚುಲಾ ಅಂಡ್ ಪುರ್ಚಿಗಾಗೆ ಹೋಗ್ತಾ ಇದ್ದೀವಿ. Pobjika. ಡೋಚುಲಾ ಅಂಡ್ ಪುರ್ಚಿಗಾಗೆ ಹೋಗ್ತಾ ಇದ್ದೀವಿ. ಹೌ ಮೆನಿ ಕಿಲೋಮೀಟರ್ಸ್? 150. 150 kilometers. 150 kilometers. Is there any hiking? Hiking is there, but I don't think we will be able to do. Yeah, we'll try. No. ಹೈಕಿಂಗ್ ಇದೆ, ಡೋಚುಲಾ ಮತ್ತು ಇದಕ್ಕೆ ಹೋಗ್ತಾ ಇದ್ದೀವಿ. ಇನ್ನೂ ನಮ್ಮ ಜರ್ನಿ ಇದೆ, ನೋಡ್ತಾ ಇರಿ ನಮ್ಮ ಜರ್ನಿಯ.